ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಾವು ಭಗವಾನ್ ಶ್ರೀಕೃಷ್ಣನ ಬಾಲ್ಯದ ಒಂದು ತುಂಬಾನೇ ರೋಮಾಂಚಕವಾದ ಕಥೆಯನ್ನ ಕೇಳೋಣ. ಅದೇ ಕಾಳಿಯ ಮರ್ದನದ ಕಥೆ. ನೋಡಿ, ಇದೊಂದು ಬರೀ ಕಥೆಯಲ್ಲ. ಅಹಂಕಾರದ ಮೇಲೆ ದೈವಿಕ ಕರುಣೆ ಹೇಗೆ ಗೆಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ವಿಷದಿಂದ ತುಂಬಿ ಹೋಗಿದ್ದ ಒಂದು ನದಿಯಲ್ಲಿ ಪುಟ್ಟ ಬಾಲಕನೊಬ್ಬ ಹೇಗೆ ಮತ್ತೆ ಶಾಂತಿಯನ್ನ ಸ್ಥಾಪಿಸಿದ ಅಂತ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಈ ಅದ್ಭುತ ಕಥೆ ಶುರುವಾಗೋದೆ ವಿಷದಿಂದ ತುಂಬಿ ಹೋಗಿದ್ದ ಯಮುನಾ ನದಿಯಿಂದ. ಅಷ್ಟಕ್ಕೂ ಬೃಂದಾವನದ ಜೀವಾಳ ಆಗಿದ್ದ ಈ ನದಿ ಹೇಗೆ ಎಲ್ಲರಿಗೂ ಒಂದು ಭಯದ ಸಂಕೇತ ಆಯ್ತೋ ನೋಡೋಣ. ಯಮುನಾ ನದಿಯ ಒಂದು ಆಳವಾದ ಮಡುವಿನಲ್ಲಿ ಕಾಳಿಯ ಅನ್ನೋ 101 ಹೆಡೆಗಳಿರೋ ಅಹಂಕಾರಿ ದೈತ್ಯ ಸರ್ಪವೊಂದು ತನ್ನ ಇಡೀ ಕುಟುಂಬದ ಜೊತೆ ವಾಸವಾಗಿತ್ತು. ಅಸಲಿಗೆ ತನ್ನ ದೊಡ್ಡ ಶತ್ರು ಗರುಡನ ಭಯದಿಂದ ತಪ್ಪಿಸ್ಕೊಳ್ಳೋಕೆ ಆತ ಇಲ್ಲಿ ಬಂದ ಅಡಕ್ಕೊಂಡಿದ್ದ. ಆದ್ರೆ ಅವನ ಅಹಂಕಾರ ಮತ್ತು ವಿಷ ಆ ಇಡೀ ಜಾಗವನ್ನೇ ಹಾಳ್ಮಾಡಿ ಹಾಕಿತ್ತು. ಅಬ್ಬಾ, ಆ ಕಾಳಿಯನ ವಿಷದ ಪರಿಣಾಮ ಎಷ್ಟೊಂದು ಘೋರವಾಗಿತ್ತು ಅಂದ್ರೆ ನದಿಯ ನೀರು ಕಪ್ಪಾಗಿ ವಿಷದ ಹೊಗೆಯಿಂದ ಕುದೀತಾ ಇತ್ತು. ಅಷ್ಟೇ ಅಲ್ಲ, ಆ ವಿಷದ ಗಾಳಿ ತಾಗಿದ್ರೆ ಸಾಕು, ನದಿಯ ಮೇಲೆ ಹಾರಾಡೋ ಹಕ್ಕಿಗಳೆಲ್ಲ ಸತ್ತು ಕೆಳಗೆ ಬೀಳ್ತಾ ಇದ್ವು. ಅಯ್ಯೋ ಪಾಪ, ಇದೇನ್ ಗೊತ್ತಿಲ್ದೆ ನೀರ್ ಕುಡ್ದ ಹಸುಗಳು, ಗೋಪಾಲಕರು ಅಲ್ಲಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು. ಹೇಳೋಕ್ ಹೋದ್ರೆ ಅದೊಂದ್ ರೀತಿ ಕಾಳಿಯನ ವಿಷದ ಸಾಮ್ರಾಜ್ಯವೇ ಆಗಿ ಹೋಗಿತ್ತು. ಇಂಥ ಒಂದು ಭಯಾನಕ ಪರಿಸ್ಥಿತಿ. ಎಲ್ಲರೂ ಅಸಹಾಯಕರು. ಆಗ ನಮ್ಮ ಕಥೆಯ ಹೀರೋ ಬಾಲಕೃಷ್ಣ ತನ್ನ ದೈವಿಕ ಲೀಲೆಯನ್ನ ತೋರ್ಸೋಕೆ ಮುಂದೆ ಬರ್ತಾನೆ. ಅವನ ಧೈರ್ಯ ಹೇಗಿತ್ತು ಅಂತ ನೋಡೋಣ ಬನ್ನಿ. ಅದೊಂದು ಮಾಮೂಲಿ ದಿನದ ತರನೇ ಇತ್ತು. ಕೃಷ್ಣ ಬಲರಾಮ ಇಲ್ದೆ ತನ್ನ ಗೆಳೆಯರ ಜೊತೆ ಯಮುನಾ ನದಿಯ ದಡದಲ್ಲಿ ಚೆಂಡಾಟ ಆಡ್ತಾ ಇದ್ದ. ಆದ್ರೆ ಎಲ್ರಿಗೂ ಗೊತ್ತಿಲ್ಲದ ವಿಷಯ ಏನಂದ್ರೆ, ಇದು ಬರೀ ಆಟ ಆಗಿರ್ಲಿಲ್ಲ. ಎಲ್ಲರನ್ನೂ ಆ ವಿಷದ ನದಿಯ ಹತ್ರ ಕರ್ಕೊಂಡ್ ಬಂದಿದ್ದೇ ಕೃಷ್ಣನ ಒಂದು ಸಂಕಲ್ಪ. ಹೀಗೆ ಆಟ ಆಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಆ ಚೆಂಡು ನೇರವಾಗಿ ಹೋಗಿ ಆ ವಿಷದ ನೀರಿಗೆ ಬಿತ್ತು. ಅಯ್ಯೋ ಅಂತ ಎಲ್ಲರೂ ಕೂಕ್ಕೊಳ್ಳುವಷ್ಟರಲ್ಲಿ ಕೃಷ್ಣ ಮುಂದೇನ್ ಮಾಡ್ದ ಗೊತ್ತಾ? ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ ಕೃಷ್ಣ. ದಡದಲ್ಲೇ ಇದ್ದ ಎತ್ತರದ ಕದಂಬ ಮರವನ್ನ ಸರ್ರಂತ ಹತ್ತಿ ತನ್ನ ನಡುಪಟ್ಟಿ ಬಿಗಿಯಾಗಿ ಕಟ್ಕೊಂಡು ಆ ಕುದಿಯೋ ವಿಷದ ನೀರಿಗೆ ಧುಮುಕಿಯೇ ಬಿಟ್ಟ. ಅಬಾ, ಆ ದೃಶ್ಯವನ್ನೊಮ್ಮೆ ಕಲ್ಪನೆ ಮಾಡಿಕೊಳ್ಳಿ. ದಡದಲ್ಲಿ ನಿಂತಿದ್ದ ಅವನ ಸ್ನೇಹಿತರು, ಬೃಂದಾವನದ ಜನ ಎಲ್ಲರೂ ಭಯದಿಂದ ಕಿರ್ಚಾಡ್ತಾ ಇದ್ದಾರೆ. ತಮ್ಮ ಪ್ರೀತಿಯ ಕೃಷ್ಣನಿಗೆ ಏನಾಗುತ್ತೋ ಅಂತ ತಿಳಿದೆ ಅಸಹಾಯಕರಾಗಿ ನೋಡ್ತಾ ನಿಂತಿದ್ದಾರೆ. ಕೃಷ್ಣ ನೀರಿಗೆ ಧುಮುಕಿದ ಆ ಕ್ಷಣ ಅಲ್ಲಿಂದ ನಮ್ಮ ಕಥೆಯ ಅತ್ಯಂತ ರೋಚಕ ಭಾಗ ಶುರುವಾಗುತ್ತೆ. ನೀರಿನ ಆಳದಲ್ಲಿ ಆ ಪುಟ್ಟ ಹುಡುಗ ಮತ್ತೆ ಆ 100 ಹೆಡೆಯ ಸರ್ಪದ ನಡುವೆ ನಡೆದ ಆ ಮಹಾಯುದ್ಧ ಹೇಗಿತ್ತು ನೋಡೋಣ ಬನ್ನಿ. ಕೃಷ್ಣ ಧುಮುಕಿದ ರಭಸಕ್ಕೆ ತನ್ನ ಮನೆಗೆ ಯಾರೋ ನುಗ್ಗಿದ್ರು ಅಂತ ಕಾಳಿಯನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ತನ್ನ 101 ಹೆಡೆಗಳಿಂದಲೂ ವಿಷದ ಬೆಂಕಿ ಉಗುಳ್ತಾ ಕೃಷ್ಣನ ಮೇಲೆ ದಾಳಿ ಮಾಡ್ದ. ತನ್ನಲ್ಲಿದ್ದ ಪೂರ್ತಿ ಶಕ್ತಿ ಬಳಸಿ ಕಾಳಿಯ ತನ್ನ ಬೃಹತ್ ದೇಹದಿಂದ ಕೃಷ್ಣನನ್ನ ಸಂಪೂರ್ಣವಾಗಿ ಸುತ್ತುಕೊಂಡು ಬಿಗಿದುಬಿಟ್ಟ. ಆ ಕ್ಷಣದಲ್ಲಿ ದಡದಲ್ಲಿದ್ದವರಿಗಂತೂ ಇನ್ನು ಕೃಷ್ಣನ ಕಥೆ ಮುಗೀತು ಅಂತಾನೆ ಅನ್ಸ್ತು. ಆದ್ರೆ ಆಗಿದ್ದೇ ಬೇರೆ. ಯಾಕಂದ್ರೆ ಕೃಷ್ಣ ಸಾಮಾನ್ಯ ಹುಡುಗ ಅಲ್ವಾ? ಅವನು ತನ್ನ ದೇಹವನ್ನ ದೊಡ್ಡದಾಗಿ ಹಿಗ್ಗಿಸೋಕೆ ಶುರು ಮಾಡ್ದ. ಆಗ ಕಾಳಿಯನ ಹಿಡಿತ ಸಡಿಲವಾಗಿ ಕೃಷ್ಣ ತುಂಬಾ ಸುಲಭವಾಗಿ ಅದರಿಂದ ಹೊರಗೆ ಬಂದ. ಇಲ್ಲಿದೆ ನೋಡಿ ಈ ಕಥೆಯ ಅತ್ಯಂತ ಅದ್ಭುತವಾದ ದೃಶ್ಯ. ಬಂಧನದಿಂದ ಪಾರಾದ ಕೃಷ್ಣ ಕಾಳಿಯನ ಅಹಂಕಾರಿ ಹೆಡೆಗಳ ಮೇಲೆ ಹಾರಿ ತನ್ನ ವಿಶ್ವವಿಖ್ಯಾತ ತಾಂಡವ ನೃತ್ಯವನ್ನ ಶುರು ಮಾಡಿದ. ಒಂದರ ಮೇಲೊಂದು ಹೆಡೆಯನ್ನ ತನ್ನ ಪಾದಗಳಿಂದ ಮೆಟ್ಟುತ್ತಾ ಕಾಳಿಯನ ಅಹಂಕಾರವನ್ನೇ ಮರ್ದನ ಮಾಡೋಕೆ ಶುರು ಮಾಡಿದ. ಕೃಷ್ಣನ ಆ ದೈವಿಕ ನೃತ್ಯದ ಹೊಡೆತಕ್ಕೆ ಕಾಳಿಯನ ಶರೀರದ ಶಕ್ತಿ ಮಾತ್ರ ಅಲ್ಲ, ಅವನ ಅಹಂಕಾರ ಕೂಡ ಪುಡಿಪುಡಿಯಾಯಿತು. ಇಲ್ಲಿಂದ ಈ ಹೋರಾಟ ಒಂದು ಆಧ್ಯಾತ್ಮಿಕ ತಿರುವು ಪಡ್ಕೊಳ್ಳುತ್ತೆ. ಅದೇ ಕಾಳಿಯನ ಶರಣಾಗತಿ. ತನ್ನ ಗಂಡನ ಪ್ರಾಣ ಹೋಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಕಾಳಿಯನ ಪತ್ನಿಯರು ಅಂದ್ರೆ ನಾಗಪತ್ನಿಯರು ನೀರಿಂದ ಮೇಲೆ ಬಂದು ಕೃಷ್ಣನ ಕಾಲಿಗೆ ಬಿದ್ದು, ಸ್ವಾಮಿ, ದಯವಿಟ್ಟು ನಮ್ಮ ಪತಿಯ ಪ್ರಾಣ ಉಳಿಸಿ ಅಂತ ಬೇಡ್ಕೊಂಡ್ರು. ಈ ಒಂದು ಕ್ಷಣ ಕಥೆಗೆ ಕರುಣೆಯನ್ನ ತುಂಬುತ್ತೆ. ಒಂದು ಕಡೆ ಸೋಲಿನ ನೋವು, ಇನ್ನೊಂದು ಕಡೆ ತನ್ನ ಕುಟುಂಬದವರ ಆ ಬೇಡಿಕೆ. ಈ ಮಧ್ಯೆ ಕಾಳಿಯನಿಗೆ ಜ್ಞಾನೋದಯ ಆಯಿತು. ಅವನಲ್ಲಿದ್ದ ಅಹಂಕಾರವೆಲ್ಲ ಕರಗಿಹೋಯಿತು.
ಇಲ್ಲಿ ಶರಣಾಗತಿ ಎನ್ನೋದು ತುಂಬಾನೇ ಮುಖ್ಯ. ತನ್ನ ಮುಂದೆ ನಿಂತಿರೋದು ಈ ಜಗತ್ತನ್ನೇ ಆಳೋ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಗೊತ್ತಾದ ತಕ್ಷಣ ಕಾಳಿಯ ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಸಂಪೂರ್ಣವಾಗಿ ಕೃಷ್ಣನಿಗೆ ಶರಣಾಗ್ಬಿಟ್ಟ. ಕಾಳಿಯ ಶರಣಾದ ಮೇಲೆ ಕಥೆ ತನ್ನ ಕೊನೆಯ ಹಂತಕ್ಕೆ ಬರುತ್ತೆ. ನೋಡಿ, ಕೃಷ್ಣ ಬರೀ ದುಷ್ಟರನ್ನ ಶಿಕ್ಷಿಸೋನಲ್ಲ, ಅವನು ಧರ್ಮ ಮತ್ತೆ ಶಾಂತಿಯನ್ನ ಮರುಸ್ಥಾಪನೆ ಮಾಡೋನು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಶರಣಾದ ಶತ್ರುಗಳನ್ನ ಕ್ಷಮಿಸೋದೇ ಧರ್ಮ ಅಲ್ವಾ? ಹಾಗೇನೇ ಕೃಷ್ಣ ಕಾಳಿಯನ ಪ್ರಾಣ ಉಳಿಸಿ ಒಂದು ಕಂಡೀಷನ್ ಹಾಕಿದ್ದ. ನೀನು ಮತ್ತೆ ನಿನ್ನ ಇಡೀ ಕುಟುಂಬ ಈ ಕೂಡ್ಲೇ ಯಮುನೆಯನ್ನ ಬಿಟ್ಟು ಸಮುದ್ರದಲ್ಲಿರೋ ರಮಣಕ ದ್ವೀಪಕ್ಕೆ ವಾಪಸ್ ಹೋಗ್ಬೇಕು ಅಂತ ಆದೇಶ ಮಾಡ್ದ. ಆದ್ರೆ ಕಾಳಿಯನಿಗೆ ಗರುಡನ ಭಯ ಇತ್ತಲ್ಲ, ಅದಕ್ಕೆ ಅವನು ಯಮುನೆಗೆ ಬಂದಿದ್ದು. ಅದನ್ನ ಅರ್ಥ ಮಾಡ್ಕೊಂಡ ಕೃಷ್ಣ ಒಂದು ಅಭಯವನ್ನ ಕೊಟ್ಟ. ಚಿಂತೆ ಮಾಡ್ಬೇಡ, ನಿನ್ನ ಹೆಡೆಗಳ ಮೇಲೆ ನನ್ನ ಪಾದದ ಗುರುತುಗಳಿವೆ, ಇನ್ಮುಂದೆ ಗರುಡ ನಿನಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಅಂದ. ಕಾಳಿಯ ತನ್ನ ಪರಿವಾರದ ಜೊತೆ ಅಲ್ಲಿಂದ ಹೊರಟು ಹೋದ ಮೇಲೆ ಯಮುನಾ ನದಿ ಮತ್ತೆ ತನ್ನಲ್ಲಿದ್ದ ವಿಷವನ್ನೆಲ್ಲ ಕಳೆದುಕೊಂಡು ಪರಿಶುದ್ಧವಾಯಿತು. ಬೃಂದಾವನದಲ್ಲಿ ಮತ್ತೆ ಮೊದಲಿನ ಹಾಗೆ ಶಾಂತಿ, ಸಂತೋಷ, ಸಂಭ್ರಮ ಎಲ್ಲವೂ ನೆಲೆಸಿತು. ಶ್ರೀಕೃಷ್ಣನ ಇಂಥ ಅದ್ಭುತವಾದ ಲೀಲೆಗಳನ್ನ, ಇನ್ನೂ ಹೆಚ್ಚು ಕಥೆಗಳನ್ನ ಕೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸ್ಬೇಕು ಅಂತ ಎಲ್ಲ ಶ್ರೀಕೃಷ್ಣನ ಅಭಿಮಾನಿಗಳಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.